ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SLC ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸ ಪ್ರಶ್ನೋತ್ತರ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತಾನೆ, ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ನೀವು ಆರಾಮಾಗಿ ಓದ್ಬಿಟ್ಟು ನೆನಪನ್ನು ಇಟ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಸು ವಿತ್ ಆನ್ಸರ್ನ ಕೊಡ್ತೇನೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮೊಂದು SLC ಅನ್ನುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಇದೇ ರೀತಿ ನಿಮಗೆ ಎಲ್ಲ ಪಾಠಗಳ ಪದ್ಯಗಳ ಕ್ವಶನ್ ಆನ್ಸರ್ಗಳು, ಅಷ್ಟಿಲ್ಲದೆ ನಿಮ್ಮ ಒಂದು ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು, ಅನ್ವಲ್ ಆಗಿರ್ಬೋದು, ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ಒಂದು SLC ಅನ್ನುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಆನ್ಸರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಮೊನ್ನೆದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಭ್ಯಾಸ ಪ್ರಶ್ನೋತ್ತರಗಳು. ನಾನು ನಿಮಗೆ ಈಗಾಗಲೇ ಇಂಗ್ಲೀಷ್ ಹೀರೋ ಪಾಠ ಹಾಕಿದ್ದೇನೆ. ಯಾರು ನೋಡಿ ನೋಡ್ಕೊಂಡು ಬನ್ನಿ, ವಿಡಿಯೋದಾಗ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನೀವು ಡೈರೆಕ್ಟಾಗಿ ಚಾನಲ್ಗೆ ಹೋಗ್ಬಿಟ್ಟು ನೋಡ್ಕೋಬೋದು. ಒಟ್ಟಿನಲ್ಲಿ ನಿಮಗೆ ಎಲ್ಲ ಅಧ್ಯಾಯಗಳು ಇದೊಂದು ಚಾನಲ್ ಆಗ್ತೀವಿ, ವೇಟ್ ಮಾಡಿ. ನೋಡ್ತಾ ಹೋಗೋಣ. ಅಭ್ಯಾಸ ಒಂದೇದು, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಒಂದನೇ ಪ್ರಶ್ನೆ, 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಯಾವ ನಗರ? ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರ. ಪ್ರಶ್ನೆ 2, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಯಾರು? ವಾಸ್ಕೋ ಡ ಗಾಮ. ಇನ್ನು ಪ್ರಶ್ನೆ 3, 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. 1741ರಲ್ಲಿ ಯಾವುದು? ತಿರುವಾಂಕೂರಿನ ಮೇಲೆ. ಇನ್ನು 4ನೇದು, ಭಾರತದಲ್ಲಿದ್ದ ಫ್ರೆಂಚ್ ರಾಜಧಾನಿ? ಉತ್ತರ ಪಾಂಡಿಚೇರಿ. ಪ್ರಶ್ನೆ 5, 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲಾ ನಡುವೆ ನಡೆದ ಕದನ. ಯಾವ ಕದನ? ಪ್ಲಾಸಿ ಕದನ. ಪ್ರಶ್ನೆ 6, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿಯಕ್ಕನ್ನು ಡ್ಯಾಶ್ ನೀಡಿದನು. ಯಾರು ನೀಡ್ತಾರೆ? ಉತ್ತರ ಎರಡನೆಯ ಶಾ ಆಲಂ. ಪ್ರಶ್ನೆ 7, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಇನ್ನು 2ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ನಿಮಗೆ ಪ್ರಶ್ನೆಗಳು ಕನ್ಫ್ಯೂಸ್ ಆದರೆ ನಿಮ್ಮ ಸಮಾಜ ವಿಜ್ಞಾನ ಬುಕ್ ನೋಡ್ಕೊಳ್ಳಿ, ಕ್ವಶನಲ್ಲಿ ಇವೆ ಎಲ್ಲ ಕೂಡ. ಓಕೆ. 8ನೇದು, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಉತ್ತರ 1ನೇದು, ಪಾಯಿಂಟ್ಸ್ ವೈಸ್ ಇವೆ, ನೀವು ಎಕ್ಸಾಮಲ್ಲಿ ಕೂಡ ಇದೇ ರೀತಿ ಪಾಯಿಂಟ್ಸ್ ವೈಸ್ ಬರೀಬೋದು. ಓಕೆನಾ? ಇದೇ ರೀತಿ ಬರೀರಿ, ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. 1ನೇದು, ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧವಿತ್ತು. 2ನೇ ಪಾಯಿಂಟು, ಸಾಂಬಾರ ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿಗೆ ಅಪಾರ ಬೇಡಿಕೆ ಇತ್ತು. ತುಂಬಾ ಸರಳ ಉತ್ತರಗಳು. 1, 2, 3 ಸಲ ಓದ್ಕೊಳ್ಳಿ, ನಿಮಗೆ ಒಮ್ಮೆಗೆ ನೆನಪುಳಿಯೋದಿಲ್ಲ ಅವು. 1, 2 to 3 ಟೈಮ್ಸ್ ಓದ್ಕೊಳ್ಳಿ, ನಿಮಗೆ ನೆನಪುಳಿತವೆ. 3ನೇದು, ಮಧ್ಯಕಾಲದಲ್ಲಿ ವ್ಯಾಪಾರ ನಿರಂತರವಾಗಿ ಮುಂದುವರಿಯಿತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕೊಳ್ಳುತ್ತಿದ್ದರು. ಅವುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ಪ್ರಮುಖ ಸರಕು ವಿನಿಮಯ ಕೇಂದ್ರವಾಗಿತ್ತು. ಇದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎನ್ನಲಾಗುತ್ತಿತ್ತು. ಆಯ್ತಾ? ಇನ್ನೂ ಕೂಡ ನಮಗೆ ಜಾಸ್ತಿ ಬೇಕನ್ನೋರು ಇನ್ನೂ ಜಾಸ್ತಿ ಬರಿಬೋದು. ಇನ್ನು ನೆಕ್ಸ್ಟು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ಉತ್ತರ, ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು, ಹಳೆಯ ಭೂಮಾರ್ಗವನ್ನು ಸಂಪೂರ್ಣವಾಗಿ ಮುಚ್ಚಿದ್ದು, ನೌಕಾಯಾನದಲ್ಲಿ ಯುರೋಪಿಯನ್ ದೇಶಗಳು ಹೊಂದಿದ ಆಸಕ್ತಿ, ಹೊಸ ವೈಜ್ಞಾನಿಕ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳು, ಪೂರ್ವ ದೇಶಗಳಲ್ಲಿದ್ದ ಸಂಪತ್ತಿನ ಕುರಿತಾದ ಕಥೆಗಳು, ಮಿಷನರಿ ಧರ್ಮ ಪ್ರಚಾರದ ತೀವ್ರ ಆಸಕ್ತಿ, ಮತ್ತು ನಿಮಗೆ ನಕ್ಷತ್ರ ಉನ್ನತಿ ಮಾಪನ ಆಗಿರ್ಬೋದು, ಆಸ್ಟ್ರೋಲೋಬ್ ಇವೆಲ್ಲ ಕಂಡುಹಿಡಿತಾರೆ. ಇವೆಲ್ಲ ಕೂಡ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣ ಆಗ್ತವೆ. ನಿಮಗೆ ಕನ್ಫ್ಯೂಸ್ ಆದರೆ ನಿಮ್ಮ ಬುಕ್ ಇಟ್ಕೊಳ್ಳಿ, ಮುಂದೆ ಬುಕ್ ಇಟ್ಕೊಂಡು ನಾನು ಹೇಳುವ ಆನ್ಸರ್ ನೋಡ್ತಾ ಹೋಗಿ. ಅರ್ಥ ಆಯ್ತಾ? ನೆಕ್ಸ್ಟು 10ನೇದು, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿ. ಇದು ಕೂಡ ನಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು, 2 ಮಾರ್ಕ್ಸಿಗೆ. 4 ನೋಡಿ, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು, ಇವು 4ನ ಬರೀಬೇಕು. ಇನ್ನು 11ನೇದು, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ, ಇವನು ವೈನಾಡ್ ಮತ್ತು ಸುತ್ತಮುತ್ತಲಿನ ಸಂಸ್ಥಾನಗಳನ್ನು ಆಳಿದನು. ತನ್ನ ರಾಜ್ಯವನ್ನು ಪರಕೀಯರ ಆಕ್ರಮಣದಿಂದ ರಕ್ಷಿಸಿದನು.
ರಾಜಧಾನಿಯನ್ನು ಪದ್ಮನಾಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು. ಇನ್ನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆದನು. ಯಾರನ್ನು ತಡಿತಾನೆ? ಡಚ್ಚರನ್ನು ತಡಿತಾನೆ. ಡಚ್ಚರ ವಶದಲ್ಲಿದ್ದ ನೆಡುಮಂಗಲ ಮತ್ತು ಕೊಟ್ಟಾರಕರ ಸಂಸ್ಥಾನ ಅಂತ ಕರಿಬೋದು, ಅಥವಾ ಕೊಟ್ಟಾರಕರವನ್ನು ವಶಪಡಿಸಿಕೊಂಡನು. ಕೊಟ್ಟಾರಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ಬಂದ ಡಚ್ಚರ ವಿರುದ್ಧ ಯುದ್ಧ ಮಾಡಿದನು. ಒಟ್ಟಿನಲ್ಲಿ ಅವನೇ ಮಾಡ್ತಾನೆ, ಡಚ್ಚರ ವಿರುದ್ಧ ಯುದ್ಧ ಮಾಡ್ತಾನೆ. ಇನ್ನು ಕೊಚ್ಚಿ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿತ್ತು. ತಿರುವಾಂಕೂರನ್ನು ಅತ್ಯಂತ ಶ್ರೀಮಂತ ಸಂಸ್ಥಾನವನ್ನಾಗಿ ಮಾಡಿದನು. ಇನ್ನು ಇದು ಕೂಡ ಇಂಪಾರ್ಟೆಂಟ್ ನೋಡಿ. 12ನೇದು, ಎರಡನೆಯ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಎರಡನೆಯ ಕರ್ನಾಟಿಕ್ ಯುದ್ಧ. ಉತ್ತರ, ಸಲಾಬತ್ ಜಂಗನು ಹೈದರಾಬಾದಿನ ನಿಜಾಮನಾಗಿ ಆಯ್ಕೆಯಾದನು. ಫ್ರೆಂಚರು ಅವನ ನೆರವಿಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದನು. ಯಾವ ಅಧಿಕಾರಿ? ಬುಸ್ಸಿ ಎಂಬ ಅಧಿಕಾರಿ. 3ನೇದು, ಚಂದಾ ಸಾಹೇಬನು ಕರ್ನಾಟಿಕ್ ಪ್ರಾಂತ್ಯದ ನವಾಬನಾಗಿದ್ದನು. ರಾಬರ್ಟ್ ಕ್ಲೈವ್ ಕರ್ನಾಟಕದ ನೋಡಿ, ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ಅದು ಕರ್ನಾಟಕ ಅಲ್ಲ, ಕರ್ನಾಟಕ. ಅರ್ಥ ಆಯ್ತಾ? ಅದು ಕರ್ನಾಟಿಕ್ ಯುದ್ಧ. ತುಂಬ ಜನ ಗೊತ್ತಿದೆ ನಿಮಗೆ, ಆದರೂ ಕೂಡ ಎಕ್ಸಾಮ್ ಬರೆಯೋ ಟೈಮಲ್ಲಿ ಕರ್ನಾಟಕದ ಬರೀತಾರೆ. ಗಮನ ಇಟ್ಟು ಬರೀ, ಅದು ಕರ್ನಾಟಕ ಬರಬೇಕು, ಅಂತಾನೆ ಬರಬೇಕು. ಕರ್ನಾಟಕದ ರಾಜಧಾನಿ ಆರ್ಕಾಟ್ನ ಮೇಲೆ ಆಕ್ರಮಣ ಮಾಡಿದನು. ಈ ಯುದ್ಧದಲ್ಲಿ ಫ್ರೆಂಚರು ಮತ್ತು ಚಂದಾ ಸಾಹೇಬನಿಗೆ ಸೋಲಾಯಿತು. ಯಾರಿಗೆ ಸೋಲಾಗ್ತದೆ? ಫ್ರೆಂಚರು ಮತ್ತು ಚಂದಾ ಸಾಹೇಬನಿಗೆ. ಬ್ರಿಟಿಷರು ಅನುರುದ್ಧನ ಮಗನಾದ ಮಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಿಸಿದನು. ಯುದ್ಧವು ಕೊನೆಗೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಇದು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಹಾಗೂ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದಿತು. ಇಷ್ಟು ಲಾಂಗ್ ಬೇಡ ಅನ್ನೋರು ನೀವು ಇದನ್ನ ಶಾರ್ಟಾಗಿ ಬರಿಬೋದು. ಅರ್ಥ ಆಯ್ತಾ? ಈ ರೀತಿ ಬರಿಬೋದು. 1ನೇ ಪಾಯಿಂಟ್ ನೋಡಿ, ಸಲಾಬತ್ ಜಂಗನು ಹೈದರಾಬಾದಿನ ನಿಜಾಮನಾಗಿ ಆಯ್ಕೆಯಾದನು. ಇದನ್ನು ಶಾರ್ಟ್ ಮಾಡಿಬಿಟ್ಟು ಬರಿಬೋದು. ಇನ್ನೂ ಕೂಡ ಶಾರ್ಟ್ ಮಾಡಿ ಬರಿಬೋದು. ಆದರೆ ನಿಮಗೆ ಲಾಂಗ್ ಕೊಟ್ಟಿದ್ದೀನಿ, ಯಾಕಂದರೆ ನೆನಪು ಉಳಿಬೇಕು. ಬರೀ ಶಾರ್ಟ್ ಓದ್ಕೊಂಡು ನೆನಪು ಉಳಿದಿಲ್ಲ. ನೀವು ಲಾಂಗ್ ಓದ್ಕೊಂಡ್ರೆ ನೆನಪು ಉಳಿತದೆ. ಒಂದು ರೀತಿ ಕಥೆ ರೀತಿ ಇರ್ತದೆ ನಿಮ್ಮ ತಲೆಯಲ್ಲಿ. ಅರ್ಥ ಆಯ್ತಾ? ಓದ್ಕೊಳ್ಳಿ, ಒಂದು 2-3 ಸಲ ಓದ್ಕೊಳ್ಳಿ, ನೆನಪು ಉಳಿತವೆ. ಅದಾದಮೇಲೆ 13ನೇದು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ ಸಮಾಜ ವಿಜ್ಞಾನ ಶಿಕ್ಷಕರು, ಟೀಚರ್ಸ್ ಹೇಳಿರ್ತಾರೆ ನೋಡಿ. 13ನೇದು, ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು. ಪ್ಲಾಸ್ಟಿಕ್ ಮತ್ತು ಬಕ್ಸಾರ ಇವೆರಡು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಪ್ರತಿ ವರ್ಷ ಕೂಡ ಅವೇ ಕ್ವಶನ್ಸ್ ಹಾಕ್ತಾರೆ. ಪ್ಲಾಸ್ಟಿಕ್ ಕೇಳ್ಬೋದು, ಬಕ್ಸಾರ ಕೇಳ್ಬೋದು. ಈಗ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ನೋಡೋಣ. ಕಾರಣ ಮತ್ತು ಪರಿಣಾಮ. ಉತ್ತರ, ಕಾರಣಗಳು. ಇನ್ನೂ ಜಾಸ್ತಿ ಬರಿಬೋದು, ನಾನು ಸ್ವಲ್ಪನೇ ಕೊಟ್ಟಿದ್ದೀನಿ. ಬ್ರಿಟಿಷರಿಂದ ದಾಸ್ತಿಗಳ ವ್ಯಾಪಕ ದುರುಪಯೋಗ. ಏನಾಗ್ತದೆ? ಅವರು ಏನು ಮಾಡ್ತಾರೆ? ದಾಸ್ತಿಗಳ ದುರುಪಯೋಗ ಮಾಡ್ತಾರೆ. ಯಾರೋ? ಬ್ರಿಟಿಷರು. 2ನೇ ಪಾಯಿಂಟು, ನವಾಬನ ಅನುಮತಿ ಇಲ್ಲದೆ ಬ್ರಿಟಿಷರು ವಿಲಿಯಂ ಕೋಟೆ ಬಲಪಡಿಸಿದ್ದು. ಅವ್ರೇನು ಮಾಡ್ತಾರೆ? ಯಾವುದೇ ರೀತಿ ನವಾಬನ ಅನುಮತಿ ಪಡೆಯೋದಿಲ್ಲ. ನವಾಬನ ಅನುಮತಿ ಪಡೆಯದೆ ವಿಲಿಯಂ ಕೋಟೆನ ಬಲಪಡಿಸ್ತಾರೆ. ಇನ್ನು 3ನೇದು, ಇತಿಹಾಸ ಪ್ರಸಿದ್ಧ ಕಪ್ಪು ಕೋಣೆ ದುರಂತ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಕಪ್ಪು ಕೋಣೆ ದುರಂತ ಕೂಡ ಈ ಒಂದು ಕದನಕ್ಕೆ ಕಾರಣ ಆಗ್ತದೆ. ಕಪ್ಪು ಕೋಣೆ ದುರಂತ, ಅದರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಸಮಾಜ ವಿಜ್ಞಾನ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಪ್ಪು ಕೋಣೆ ದುರಂತ ಬಗ್ಗೆ. ಅದನ್ನ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಇನ್ನು ಪರಿಣಾಮಗಳು, ಏನೇನು ಪರಿಣಾಮ ಅದು ಅಂತ ಕೇಳಿದ್ದಾರೆ. ಇದು ಭಾರತೀಯರಲ್ಲಿದ್ದ ಅನೈಕ್ಯತೆ ಮತ್ತು ಅಸಂಘಟನೆಯನ್ನು ಪ್ರದರ್ಶಿಸಿತು. ಬಂಗಾಳದ ನವಾಬ ಸಿರಾಜ್ ಉದ್ ದೌಲನ ಕೊಲೆಯಾಯಿತು. ಮೀರ್ ಜಾಫರ್ ಬಂಗಾಳದ ನೂತನ ನವಾಬನಾದನು. ನೂತನ ಅಂದರೆ ಹೊಸ ನವಾಬ. ಇನ್ನು ಬ್ರಿಟಿಷರಿಗೆ 24 ಪರಗಣಗಳ ಪ್ರದೇಶ ಬಳುವಳಿಯಾಗಿ ದೊರೆಯಿತು, ಅಥವಾ ಬಳುವಳಿಯಾಗಿ ಬಂದಿತ್ತು. ಎಷ್ಟು? 24 ಪರಗಣಗಳ ಪ್ರದೇಶ. ಇನ್ನು ಲಾಸ್ಟ್ ಕ್ವಶನ್ನು 14ನೇದು, ಬಕ್ಸಾರ್ ಕದನದ ಪರಿಣಾಮಗಳು. ನೋಡಿ, ಪ್ಲಾಸ್ಟಿಕ್ ಕದನ, ಬಕ್ಸಾರ್ ಕದನ ಇವೆರಡುಗಳು ಮೋಸ್ಟ್ ಇಂಪಾರ್ಟೆಂಟು. ನಿಮಗೆ ಈ ಒಂದು ಫಸ್ಟ್ ಟೆಸ್ಟಲ್ಲಿ ಕೇಳ್ಬೋದು, ಒಂದು ಕೇಳ್ತಾರೆ. ಉತ್ತರ ನೋಡಿ, ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಇವೆಲ್ಲ ತುಂಬಾ ಸುಲಭ ಉತ್ತರಗಳು. ಮೊದಲು ಹೇಳಿದೆ ನಿಮಗೆ, ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ. ಒಂದು 2-3 ಸಲ ಓದ್ಕೊಳ್ಳಿ, ನಿಮಗೆ ಅರ್ಥ ಆಗ್ತವೆ, ನೆನಪಿಟ್ಕೋಬೋದು. ಶಾ ಆಲಂ ಬಂಗಾಳದ ಮೇಲಿನ ತನ್ನ ಹಕ್ಕನ್ನು ಸಂಪೂರ್ಣ ಬಿಟ್ಟುಕೊಟ್ಟನು. ಅವನ ನವಾಬನಾದ ಇದಾಗಬೇಕು, ಶೂಜ್ ಉದ್ ದೌಲಾ ಆಗಬೇಕು. ಅರ್ಥ ಆಯ್ತಾ? ಶೂಜಾ ಅಂತ ಆಗಿದೆ, ಶೂಜ್ ಉದ್ ದೌಲಾ ಆಗಬೇಕು, ಅಥವಾ ಈ ರೀತಿ ಕರೀತಾರೆ, ಶೂಜಾ ಉದ್ ದೌಲಾ ಅಂತ ಕರೀತಾರೆ. ಶೂಜ್ ಉದ್ ದೌಲನ್ನು 50 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಇನ್ನು ಬಂಗಾಳದ ಸಂಪೂರ್ಣ ಆಡಳಿತವನ್ನು ಕಂಪನಿ ನಿರ್ವಹಿಸತೊಡಗಿತ್ತು. ಬಕ್ಸಾರ್ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದನು. ಮೀರ್ ಜಾಫರ್ ಮಗನಿಗೆ ನಿವೃತ್ತಿ ವೇತನವನ್ನು ನಿಗದಿಪಡಿಸಲಾಯಿತು. ಯಾರಿಗೆ? ಮೀರ್ ಜಾಫರ್ ಮಗನಿಗೆ. ಇಷ್ಟಾದರೆ ನಿಮ್ಮ ಈ ಒಂದು ಅಧ್ಯಾಯದ ಭಾರತಕ್ಕೆ ಯುರೋಪಿಯನರ ಆಗಮನ, ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸ ಪ್ರಶ್ನೋತ್ತರ ಮುಗಿತವೆ. ನಿಮಗೆ ಇಷ್ಟೇ ಹೋದರೆ ಸಾಲೋದಿಲ್ಲ. ನಿಮಗೆ
ನಿಮಗೆ ನಾನು ಪ್ರತಿಯೊಂದು ಅಧ್ಯಾಯದ ಮೇಲೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ, ಇಂಪಾರ್ಟೆಂಟ್ ಕ್ವಶನ್ ಅಂತ ವಿಡಿಯೋ ಹಾಕಿರ್ತೀನಿ. ನೀವು ಆ ವಿಡಿಯೋ ನೋಡ್ಕೋಬೋದು. ಅಲ್ಲಿ ನಿಮಗೆ ಇವನು ಕ್ವಶನ್ ಬಿಟ್ಟು ಕೂಡ ಬೇರೆ ಕೊಡ್ತೀನಿ, ಯಾಕಂದರೆ ಎಕ್ಸಾಮ್ ಪರ್ಪೋಸು ಯಾವ ಕ್ವಶನ್ ಕೂಡ ಕೇಳ್ಬೋದು. ಒಟ್ಟಿನಲ್ಲಿ ಇವ್ನು ಓದ್ಕೊಳ್ಳಿ, ಮೊದಲು ಇವ್ನು ಓದ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಕೊಡ್ತೀನಿ, ಓದ್ಕೊಳ್ಳಿ ಅವನ್ನ. ಅರ್ಥ ಆಯ್ತಾ? ಮೊದಲು ಇವೆಲ್ಲ ಉತ್ತರಗಳು. ಸೊ ಚೆನ್ನಾಗಿ ಓದ್ಕೊಳ್ಳಿ, ತುಂಬಾ ಸರಳ ಉತ್ತರಗಳು. ನಿಮಗೆ ಇಷ್ಟೇ ಬರೀಬೇಕಂತೇನಿಲ್ಲ, ಇನ್ನೂ ಜಾಸ್ತಿ ಬರೀಬೋದು. ಅರ್ಥ ಆಯ್ತಾ? ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಬರೀಬೋದು, ಅಥವಾ ಇನ್ನೂ ಕೂಡ ಶಾರ್ಟ್ ಮಾಡಿ ಬರೀತಾನವ್ರು ಬರೀಬೋದು. ಒಟ್ಟಿನಲ್ಲಿ ನಿಮಗೆ ನಾನು ಸಜೆಷನ್ ಕೊಡೋದೇನೆಂದರೆ, ನಾನು ನಿಮಗೆ ಸಲಹೆ ಕೊಡೋದೇನೆಂದರೆ ಪಾಯಿಂಟ್ಸ್ ವೈಸ್ ಬರೀರಿ. ಎಕ್ಸಾಮ್ನಲ್ಲಿ ಯಾವತ್ತು ಸಮಾಜ ವಿಜ್ಞಾನ ಎಕ್ಸಾಮಲ್ಲಿ ಪಾಯಿಂಟ್ಸ್ ವೈಸ್ ಬರೀರಿ. ಈ ರೀತಿ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅಂತ. ನಿಮಗೆ ಯಾವ ರೀತಿ ಯಾಕೆ ಈ ರೀತಿ ಬರಬೇಕಂದ್ರೆ, ನಿಮ್ಮ ಎಕ್ಸಾಮ್ ಚೆಕ್ ಮಾಡೋರು ಕೂಡ ನೀಟ್ ಅನಿಸುತ್ತೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನೊಂದು ಪಾಯಿಂಟ್ ಏನೆಂದರೆ, ನಿಮಗೆ ನೆನಪುಳಿತವೆ. ನೀವು ಯಾವಾಗ ಪಾಯಿಂಟ್ಸ್ ವೈಸ್ ಓದ್ಕೋತೀರಾ, ಅರ್ಥ ಈ ರೀತಿ 1, 2 ಅಂತ ಓದ್ಕೋತೀರಾ, ನೀವು ನೆನಪುಳಿತವೆ. ನಿಮ್ಮಿಷ್ಟ. ಒಟ್ಟಿನಲ್ಲಿ ಎಲ್ಲ ಆನ್ಸರ್ನ ಚೆನ್ನಾಗಿ ಓದ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ನಿಮಗೆ ಬೇಕು ಅನ್ನೋರು ಬರ್ಕೊಳ್ಳಿ, ಅಥವಾ ನಿಮಗೆ ಎಲ್ಲಿ ಓದ್ಕೋಬೋದು. ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ನಿಮಗೆ ಇದೇ ರೀತಿ ಎಲ್ಲ ಅಧ್ಯಾಯಗಳ ಕ್ವಶನ್ ಆನ್ಸರ್ ಬೇಕು ಅನ್ನೋರು, ಉತ್ತರ ಬೇಕು ಅನ್ನೋರು ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಿಮಗೆ ನಮ್ಮ ವಿಡಿಯೋಗಳು ಸಿಗ್ತವೆ. ಮತ್ತು ಕಮೆಂಟ್ ಮಾಡಿ, ನಿಮಗೆ ಈ ಒಂದು ಅಧ್ಯಾಯ ಬಿಟ್ಟು ಯಾವ ವಿಷಯ ಅಧ್ಯಾಯಗಳು ಬೇಕು, ಯಾವ ಪಾಠದ ಪದ್ಯದ ಆನ್ಸರ್ ಬೇಕು, ಕಮೆಂಟ್ ಹಾಕಿ. ನಾನು ನಿಮ್ಗೆ ಆದಷ್ಟು ಬೇಗ ಅವನ್ನೆಲ್ಲ ಆನ್ಸರ್ನ ಹಾಕ್ತೀನಿ. ಫ್ರೆಂಡ್ಸ್ ಶೇರ್ ಮಾಡಿ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.